ಹಲೋ. ಎಲ್ಲೇದಿ ಮಗ? ಇವಾಗ ಬಂದೆ ಮಗ ಡ್ಯೂಟಿಯಿಂದ ಮನೆಗೆ. ಅರ್ಜೆಂಟ್ ಕಾಲು ಬಂತು ಕಣ, ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ, ಸರಿ ಸರಿ. ಹೌದು, ಮನೆ ಕೀ ಲೇಟ್ ಆಗಿದೆ ಮಗ. ಕೀ ಎಲ್ಲ ಹಾಕಿದೆ ನೋಡು, ಡೋರ್ ಹತ್ರ ಇದೆ, ತಗೋ. ಹೌದಾ, ಸರಿ ಕಣ. ಓಕೆ ಮಗ, ಬಾಯ್. ಸರಿ ಬಾ, ಹುಷಾರು, ಬಾಯ್. ಶಿವ. ಇವಾಗ ಕರೆಂಟ್ ಹೋಗ್ಬೇಕು. ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ. ಏನಾಗಿರ್ಬೋದು ನೋಡೋಣ ಕಡೆ. ಬೀದಿ ಲೈನು ಆನ್ ಐತೆ, ಕೆಳಗಿನ ಮನೆಗೂ ಕರೆಂಟ್ ಇದ್ದಾವೆ. ನಮ್ಮ ಮನೆಗೇನಾಯಿತು ಗೊತ್ತಾಗ್ತಾ ಇದೆಯಲ್ಲ. ಎಲ್ಲ ಸರಿ ಇದೆ, ಏನಾಗಿರ್ಬೋದು? ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ. ಅಕಸ್ಮಾತ್ ನಿದ್ದೆ ಬಂದರೂ ಈ ಸೊಳ್ಳೆಗಳು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನೀನೇ ಏನು ಸೌಂಡ್ ಇದು? ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇದೆ. ಅಲ್ಲಿ ಸೌಂಡ್ ಇದು. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಅವಾಗ.
ನಾಳೆ ಡ್ಯೂಟಿ ಫಸ್ಟ್ ಶಿಫ್ಟ್ ಇದೆ. ಬೇಗ ಮಲ್ಕೊಂಡು ಬೇಗ ಎದ್ದು ಹೋಗ್ಬೇಕು ಅನ್ಕೊಂಡ್ರೆ ಇದು ಒಂದು ಶಿವನೇ ನೀನೇ ಕಾಪಾಡಬೇಕಪ್ಪ. ಹಲೋ ಮಗ ಏನೋ ಡ್ಯೂಟಿಗೆ ಹೋಗಿಲ್ಲಂತೆ? ಇಲ್ಲ ಕಣ, ಹೋಗಕ್ಕೆ ಆಗಲಿಲ್ಲ ಇವತ್ತು. ಹೌದಾ, ಏನಾಯ್ತು? ವಾಯ್ಸ್ ಯಾಕೆ ಒಂಥರ ಇದೆ? ಏನಿಲ್ಲ ಮಗ, ನಿನ್ನೆ ನೈಟು ಇಷ್ಟೆಲ್ಲ ಆಯಿತು ಕಣ. ಓ ಮಗ, ಇಷ್ಟೆಲ್ಲ ಆಯ್ತಾ? ನೀನೇನು ಭಯ ಬೀಳಬೇಡ. ನನಗೆ ಗೊತ್ತಿರೋ ಒಬ್ಬ ಸ್ವಾಮೀಜಿ ಇದ್ದಾರೆ, ಅವರೆಲ್ಲ ಮಾತಾಡ್ಬಿಟ್ಟು ಬೇಗ ಕರ್ಕೊಂಬರ್ತೀನಿ. ಸ್ವಲ್ಪ ಬೇಗ ಕರ್ಕೊಂಬಾರೋ. ಸರಿ ಮಗ, ಆಯಿತು, ಬೇಗ ಕರ್ಕೊಂಬರ್ತೀನಿ. ಸರಿ ಕಣ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ದೀರ್ಘಾಯುಷ್ಮಾನ್ ಭವ, ಇಷ್ಟಾರ್ಥ ಪ್ರಾಪ್ತಿರಸ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುಗಳೇ, ರಾತ್ರಿ ಆದರೆ ಮಗುಗಳ ಶಬ್ದ ಕೇಳುತ್ತೆ. ನಿಮ್ಮ ಸಮಸ್ಯೆಯನ್ನೆಲ್ಲ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿ ನನ್ನದು. ಯೋಚನೆ ಮಾಡಬೇಡಿ. ಏನಾಯಿತು ಗುರುಗಳೇ? ಇಲ್ಲೊಂದು ಭಯಂಕರ ಸಮಸ್ಯೆ ಇದೆ. ನಿಮ್ಮ ಪೂರ್ವಜರು ಒಂದು ಹೆಣ್ಣು ದೇವತೆಗೆ ಹರಕೆ ಹೊತ್ತಿದ್ದರು. ಅದನ್ನು ಇದುವರೆಗೂ ತೀರಿಸಿಲ್ಲ. ಆ ಹರಕೆಯನ್ನು ನೀವೀಗ ತೀರಿಸಬೇಕಾಗಿದೆ. ಅದಕ್ಕಾಗಿ ಅದು ಈಗ ಈ ರೀತಿ ಕಾಡುತ್ತಿದೆ. ಅದಕ್ಕೆ ನಾವೇನು ಮಾಡಬೇಕು ಗುರುಗಳೇ? ಅದಕ್ಕೆ ಪರಿಹಾರ ನಾನು ಮಾಡಿಕೊಡುತ್ತೇನೆ. ಇಲ್ಲಿ ದೇವರ ಮನೆ ಎಲ್ಲಿದೆ? ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಈ 2 ನಿಂಬೆಹಣ್ಣುಗಳಲ್ಲಿ ಒಂದು ನಿಂಬೆಹಣ್ಣನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ, ಇನ್ನೊಂದು ನಿಂಬೆಹಣ್ಣನ್ನು ನೀವು ಸೇವಿಸುವ ಆಹಾರದಲ್ಲಿ ಬೆರೆಸಿ ಊಟ ಮಾಡಿ. ಶುಭವಾಗಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ.
ಇಂದಿಗೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದಿದೆ. ನಿಮ್ಮ ಮನೆ ಮಂದಿ ಎಲ್ಲರೂ ತಾಯಿ ಚಾಮುಂಡೇಶ್ವರಿಯ ಮಂದಿರಕ್ಕೆ ಹೋಗಿ ಬನ್ನಿ. ಆಯ್ತು ಗುರುಗಳೇ. ಎಲ್ಲ ಒಳ್ಳೆಯದಾಗುತ್ತದೆ. ನಾವಿನ್ನು ಹೋಗಿ ಬರುತ್ತೇವೆ. ಶುಭವಾಗಲಿ. ಓಂ ನಮಃ ಶಿವಾಯ. ಸರಿ ಕಣ, ಮತ್ತೆ ಸಿಗೋಣ. ನಮ್ಮಲ್ಲಿ ಯಾರಿಗೂ ಮಗು ಇಲ್ಲ. ಮಗು ಅಳು ಶಬ್ದ ಕೇಳಿಸ್ತಾ ಇದೆ. ಏನಾಗಿದ್ದು? ಯಾರು ಇಲ್ವಲ್ಲ ಇಲ್ಲಿ? ಕರೆಂಟ್ ಇಲ್ಲ, ಆದ್ರೂ ಫ್ಯಾನ್ ತಿರುಗ್ತಾ ಇದೆ. ಇದೇನೋ ನಡೀತಾ ಇದೆ, ನನಗೇನು ಗೊತ್ತಾಗ್ತಾ ಇರಲ್ಲ. ಇಲ್ಲಿಂದ first ಯಾರಾದ್ರೂ ಬಾಗಿಲು ತೆಗಿರಿ, ಯಾರಾದ್ರೂ ಬಾಗಿಲು ತೆಗಿರಿ, ಯಾರಾದ್ರೂ ಇದ್ದೀರಾ? ಏನ್ ಮಗ ಇವಾಗ ಬಂದ? ಮೂನ್ ಮಗ ಇವಾಗ ಬಂದೆ.
ಮನೇಲೆಲ್ಲ ಆರಾಮಿದಾರಾ? ಹ್ಞೂ ಮಗ, ಎಲ್ಲ ಆರಾಮಾಗಿದ್ದಾರೆ. ಯಾಕೆ ಮಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಯಾ? ಏನಿಲ್ಲ ಕಣ, ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅದಕ್ಕೆ. ರಾತ್ರಿ ಎಲ್ಲ ನಿದ್ದೆ ಚೆನ್ನಾಗಿ ಮಾಡ್ದ? ನಿದ್ದೆ ಮಾಡಿದೆ. ಸರಿ, ಫ್ರೆಶ್ ಅಪ್ ಆಗು. ಸರಿ, ಊಟ ಮಾಡೋಣ. ಫ್ರೆಶ್ ಅಪ್ ಆಗಿ ಬರ್ತೀನಿ ಇರು. ಸರಿ. ನಿನ್ನೇನು ಹೇಳಿದ ಮಟ್ರಿ ಇವ್ನಿಗೇನು ಹೇಳೋದ ಬೇಡವಾ? ಮತ್ತೆ ಹೇಳಿದ್ರೆ ಇವನು ಎದ್ಕೊಂಡ್ಬಿಡ್ತಾನೆ. ಸಮಸ್ಯೆ ಎಲ್ಲ ಬಗೆಹರಿದಿಲ್ಲ, ಹೇಳೋದೇನು ಬೇಡ ಬಿಡ. ಏನು ಮಗ ಸ್ಪೆಷಲ್ ಅಡುಗೆ ಇವತ್ತು? ಇನ್ನೇನಿರುತ್ತೆ ಮಗ, ಬ್ಯಾಚುಲರ್ಸ್ಗೆ ಟೊಮೆಟೊ ಗೊಜ್ಜು, ಅನ್ನ, ಚಿತ್ರಾನ್ನ, ಅದೇ ಸ್ಪೆಷಲು. ಚೆನ್ನಾಗಿ ಮಾಡು ಮಗ, ಜರ್ನಿ ಮಾಡೋದು ತುಂಬ ಹೊಟ್ಟೆ ಹಸ್ಬಿಡೈತೆ. ಸರಿ ಮಗ. ಏನೋ ಸೌಂಡ್ ಅದು? ಏನಿಲ್ಲ ಮಗ, ಅವತ್ತು ನೈಟ್ ಡ್ಯೂಟಿ ಇತ್ತಲ್ಲ, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಸೆಕೆಂಡ್ ಶಿಫ್ಟ್ ಹೋಗ್ಬೇಕಿತ್ತು. ಅದಕ್ಕೆ 11:30ಕ್ಕೆ ಅಲಾರಾಮ್ ಇಟ್ಟಿದ್ದೆ. AM ಇಡೋ ಬದಲು PM ಇಟ್ಟಿದ್ದೆ. ಅದಕ್ಕೆ ಈಗ ಚೇಂಜ್ ಮಾಡ್ತಿದ್ದೀನಿ ಮಗ. ಅಯ್ಯೋ ಬೋಸ್ ಹುಡುಕೆ, ನೀನು ಮಾಡಿದ ಕೆಲಸಕ್ಕೆ ರಾತ್ರಿ ನಿದ್ದೆ ಇಲ್ಲದೆ ಬೀಜ ಬಾಯಿಗೆ ಬಂದುಬಿಡುತ್ತಲ್ಲೇ. ಬೇರೆ ಟ್ಯೂನ್ ಸಿಗಲಿಲ್ಲ ನನ್ನ ಮಗನೇ ನಿನಗೆ. ಯಾಕೆ ಮಗ, ಏನಾಯಿತು? ಥೂ ನನ್ನ ಮಗನ. ನಮ್ಮ ಅಕ್ಕನ ಮಗಳದ ಮಗ ವಾಯ್ಸು. ನಿನ್ನೆ ರಾತ್ರಿ ಏನಾಯಿತು ಮಗ? ನಿನ್ನೆ ರಾತ್ರಿ ಏನೂ ಆಗಿಲ್ಲ. ನೀನು ತಿಗ ಮುಚ್ಕೊಂಡು ಮಲ್ಕ ಇವಾಗ. ಮತ್ತೆ ಅಷ್ಟೊಂದು ಗಾಬರಿ ಯಾಕಾದೆ? ತಿಗ ಮುಚ್ಕೊಂಡು ಮಲ್ಗಲೇ. ಆಯ್ತು ಬಿಡು ಮಗ. ಮಗ ಏನೋ ಸೌಂಡ್ ಬರುತ್ತು. ಏನು ಸೌಂಡ್ ಇಲ್ಲ ಮಗಳೇ. ಹೌದಲ್ಲೋ, ಏನೋ ಸೌಂಡ್ ಇದು. ಮಗ ಸೌಂಡ್ ಮೇಲಿಂದ ಬರ್ತಾ ಇದೆ ಅನ್ಸುತ್ತೆ. ಸರಿ ಹೋಗೋಣ. ಕರೆಂಟ್ ಇಲ್ಲ ಕಣ. ಟಾರ್ಚ್ ಹಾಕೊಂಡು ಬಾ ಮಗ. ಸೌಂಡ್ ಎಲ್ಲಿಂದ ಬರ್ತಾ ಇದೆ ಮಗ, ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದಾಗ ಮೇಲಿಂದ ಬರ್ತಾ ಇದೆ. ಸರಿ ನಡಿ ಮಗ. ನಿಮ್ಮ ಪೂರ್ವಜರು ಒಂದು ಹೆಣ್ಣು ದೇವತೆಗೆ ಹರಕೆ ಹೊತ್ತಿದ್ದರು. ಅದನ್ನು ಇದುವರೆಗೂ ತೀರಿಸಿಲ್ಲ. ಆ ಹರಕೆಯನ್ನು ನೀವೀಗ ತೀರಿಸಬೇಕಾಗಿದೆ.